ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ಸುಮಂತಾಚಾರ್ಯ. ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಇಷ್ಟು ದಿನ ಯಾಕೆ ವಿಡಿಯೋಸ್ ಮಾಡಿಲ್ಲ ಅಂತ ಎಷ್ಟೊಂದು ಜನ ಕಮೆಂಟ್ಸ್ಗಳಾಗ್ತಿದ್ರು. ಅನ್ಫಾರ್ಚುನೇಟಾಗಿ ನನಗೆ ಎಕ್ಸಾಮ್ಸ್ ಇರೋ ಕಾರಣದಿಂದ ವೀಡಿಯೋಸ್ ಮಾಡೋಕ್ಕಾಗಿಲ್ಲ. ಸೊ ಇನ್ನು ಎಕ್ಸಾಮ್ಸ್ಗಳಿದ್ದಾವೆ, ಹಾಗೆ ಶಾರ್ಟಾಗಿ ಒಂದು ಸ್ಮಾಲ್ ಬ್ಲಾಗ್ ಮಾಡೋಣ ಅಂದ್ಕೊಂಡೆ. ಸೊ ಟೈಮ್ ಆಗಿದೆ, ಬ್ರೇಕ್ಫಾಸ್ಟ್ ಮಾಡಬೇಕು ನಾನು. ಮಮ್ಮಿ ಏನು ಮಾಡಿದ್ದಾರೆ ನೋಡೋ, ಏನೋ ಮಾಡಿಟ್ಟಿದ್ದಾರೆ. ಘಮ ಹೋ ಪಲಾವ್. Shadow turns to sun rays and on we'll go through the wastelands, through the highways. ನೋಡಿ ಚೆನ್ನಾಗಿ ನಿದ್ದೆ ಹೊಡಿತಾ ಇದ್ದಾಳೆ ಇವಳು. ಓಯ್ ರೂಬಿ, ನಿನ್ನೆ ಅಂತೂ ಬ್ಯಾಂಗ್ಳೂರಲ್ಲಿ ಸಕ್ಕದಾಗಿ ಮಳೆ ಬಿದ್ದಿದೆ. ಆಚೆ ಅಂತೂ ಸಖತ್ ಕೂಲ್ ವೆದರ್ ಇದೆ. ಸೊ ಆಲ್ಮೋಸ್ಟ್ ಒಂದು 2 ವೀಕ್ಸ್ ಆಗಿತ್ತು ನಾನು ವೀಡಿಯೋಸ್ ಮಾಡಿ. ಕಾರಣಾಂತರದಿಂದ ಮಾಡೋಕ್ಕಾಗಿರಲಿಲ್ಲ, ಎಕ್ಸಾಮ್ಸ್ ಇತ್ತು. ಸೊ ಇವತ್ತು ಸುಮ್ಮನೆ ಸ್ಟಡಿ ಹಾಲಿಡೇ ಇತ್ತು, ಯಾಕೆ ಒಂದು ವೀಡಿಯೋ ಮಾಡಬಾರ್ದು ಇವತ್ತು ಅಂದ್ಬಿಟ್ಟು ಒಂದು ವೀಡಿಯೋ ಮಾಡ್ತಾಯಿದ್ದೀನಿ. ಕಾಫಿ ಕುಡಿದ್ಬಿಟ್ಟು ಸಕ್ಕತ್ತಾಗಿದೆ ಟೇಸ್ಟು. ಕಾಫಿ ಜೊತೆ ಒಂದು ಸ್ವಲ್ಪ ಚಾಕ್ಲೇಟ್ ಸಿರಪ್ ಹಾಕೊಂಡು ಕುಡೀರಿ, ಬಂಬಾಟ್. ಸೊ ಟಿಫನ್ ಆದಮೇಲೆ ನನಗೆ ಕಾಫಿ ಬೇಕೇ ಬೇಕು, ಮ್ಯಾಂಡೇಟರಿ. ದಿಸ್ ಇಸ್ ಮೈ ಎನರ್ಜಿ ಬೂಸ್ಟರ್. ಒಂಥರ ಇದಿಲ್ಲ ಅಂದರೆ ನನಗೆ ತಲೆ ಓಡಲ್ಲ. ನಿಮಿಷ ಅಷ್ಟೇ ಆಚೆ ಹೋಗಿದ್ದು, ಬೆವರು ಕಿತ್ಕೊಂಡ್ಬರ್ತಿದೆ. ಬಳೆ ಶೆಕೆ ಇದೆ ಹೊರಗಡೆ ಅಂತೂ. ಸೊ ಟೈಮ್ ಇವಾಗ ಆಗಿದೆ ಕರೆಕ್ಟಾಗಿ 1:30. ನಾನು ಇವಾಗ ಹೋಗ್ಬಿಟ್ಟು ಕ್ಲಾಸ್ ಅಟೆಂಡ್ ಮಾಡಬೇಕು 2 o'clockಗೆ. 2 o'clock ಆಗಿದ ತಕ್ಷಣ 1 hour ಕ್ಲಾಸು. 1 hour ಕ್ಲಾಸ್ ಮುಗಿಸ್ಕೊಂಡು ಸ್ವಲ್ಪ ವೀಡಿಯೋಸ್ ಎಡಿಟ್ ಮಾಡೋದಿದೆ. ಇವ್ರು ಸುತ್ತಾ ಇದ್ದಾಳೆ ನಾನು ಹಿಂದೆ, ಯಾಕೆ ಅಂತ ಗೊತ್ತಿಲ್ಲ. ಈ ರೇಂಜಿಗೆ ಆಡ್ತಿದ್ದಾಳೆ. ಮನೆಗೆ ಜಸ್ಟ್ ಬಂದೆ, ಯಾಕೆ ಈ ರೇಂಜಿಗೆ ಆಡ್ತಿದ್ದಾಳೆ ಅಂದರೆ, ಯೋಯ್ ಏನೇ ಇವಳು ನಾಟಕ ಆಡ್ತಿದ್ದಾಳೆ. ಇವಳಿಗೆ ಯಾಕಂದರೆ ಐಸ್ ಕ್ರೀಮು ಗಿಸ್ಕ ಈ ಥರ ಏನಾದರೂ ಹೊಡೆದ್ರೆ ನನಗೆ ಐಸ್ ಕ್ರೀಮ್ ಕೊಡ್ತಾಳೆ ಅಂತ ಅವಳು ಇದು. ಸೊ ಕೊಟ್ಬಿಡೋಣ ಐಸ್ ಕ್ರೀಮ್. ಬೇಕೇನ ಐಸ್ ಕ್ರೀಮು? ಐಸ್ ಕ್ರೀಮ್ ಬೇಕಾ? ಬಾ, ಐಸ್ ಕ್ರೀಮ್ ಕೊಟ್ಬಿಡಿ. ಅವಳಿಗೆ ಊಟ ಇಲ್ಲ ಅಂದರೂ ತೊಂದರೆ ಇಲ್ಲ, ನಡೆಯುತ್ತೆ. ಏಯ್ ಇಲ್ಲಿ ಬಾರೆ ಇಲ್ಲಿ ಕೂಚಾಳು, ಕೂಚು ಸೆಟ್. ಇವಾಗ ನೋಡಿ ಅವಳನ್ನ, ನಾನು ಅವಳಿಗೆ ಏನು ಹೇಳಿದ್ರು ಮಾಡ್ತಾಳೆ ಅವಳು. ನೋಡಿ ಇವಾಗ ಐಸ್ ಕ್ರೀಮಲ್ಲಿ ಇಟ್ಟಿದ್ದೀನಿ. ಶೇಕ್, ಹೈ-ಫೈ, ಸೆಟ್. ಆಚೆ ಶೆಕೆ, ಇವಳಿಲ್ಲೇ ಐಸ್ ಕ್ರೀಮ್ ತಿಂತಿದ್ದಾಳೆ. ಹೆಂಗೆ ತಗೊಂಡು ತಿಂತಾಳೆ ನೋಡಿ ಅದನ್ನು ಹೇಳ್ಕೊಂಡು. ಸೊ ಆಗಲೇ ಇವಾಗ ಆಲ್ಮೋಸ್ಟ್ 1:45 2 o'clock ಥರ ಆಗ್ತಿದೆ. 2 o'clock ನನ್ನ ಕ್ಲಾಸ್ ಇದೆ. ಕ್ಲಾಸ್ ಮುಗಿಸ್ಕೊಂಡು 1 hour 3 o'clock ಫ್ರೆಶ್ ಅಪ್ ಆಗಿಬಿಟ್ಟು ಮಮ್ಮಿನ ಪಿಕ್ ಮಾಡೋಕ್ಕೆ ಹೋಗಬೇಕು. ಸ್ವಲ್ಪ ಪಿಕ್ ಮಾಡಿ ಬಂದು ಇನ್ನು ನಾನು ಎಡಿಟಿಂಗ್ ಕೂತ್ಕೊಬೇಕು. ಎಡಿಟಿಂಗ್ ಮುಗಿಸ್ಬಿಟ್ಟು ವ್ಲಾಗ್ನ ಅಪ್ಲೋಡ್ ಮಾಡಬೇಕು. ಸೊ ಇವಳೇನೋ ಹೆಂಗೋ ಐಸ್ ಕ್ರೀಮ್ ತಿಂದ್ಬಿಟ್ಲು, ನನಗೂ ಒಂದು ಸ್ವಲ್ಪ ಏನಾದರೂ ಬೇಕಲ್ವಾ. ಸೊ ನಾನು ಹೋಗ್ತಾಯಿದ್ದೀನಿ ಲೆಮನ್ ಜ್ಯೂಸ್ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ. ಇನ್ನು ಆಲ್ಮೋಸ್ಟ್
ಒಂದು 5 ಮಿನಿಟ್ಸ್ ಗ್ಯಾಪ್ ಇದೆ ನನಗೆ. ಆ್ಯಕ್ಚುಲಿ ಇದು 5 ಮಿನಿಟ್ಸ್ ತುಂಬ ಸ್ಪೀಡ್ ಇದೆ. 10 ನಿಮಿಷ ಗ್ಯಾಪ್ ಇದೆ. ಕ್ಲಾಸ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಂದು ಲೆಮನ್ ಜ್ಯೂಸ್ ಮಾಡ್ಕೊಂಬಿಡೋಣ. ಸೊ ಲೆಮನ್ ಬೆಚ್ಚಾನಿದೆ, ಮೈಸೂರು ನಿಂಬೆಹಣ್ಣುಗಳು ಇವೆಲ್ಲ. ಸೊ ಕಟ್ ಮಾಡಿ ಲೆಮನ್ ರೆಡಿ ಆಯಿತು. ಮಿಕ್ಸರ್ ಎತ್ಕೊಂಬಿಡೋಣ. ಮಿಕ್ಸರು ಬಂದಾಯಿತು. ಈಗ ವಿ ಆರ್ ರನ್ನಿಂಗ್ ಔಟ್ ಆಫ್ ಟೈಮ್. ಇನ್ನು 5 ಮಿನಿಟ್ಸ್ ಅಷ್ಟೇ ಇರೋದು. ಡೋಂಟ್ ವರಿ, ಇದೊಂದು ಸ್ವಲ್ಪ 5 ಮಿನಿಟ್ಸ್ ಫಾಸ್ಟೇ ಇದೆ. ಈ ಲೆಮನ್ ಸ್ಕ್ವೀಸರ್ ಇದೆಯಲ್ಲ, ಈ ಲೆಮನ್ ಸ್ಕ್ವೀಸರಲ್ಲಿ ಯಾವತ್ತೂ ನನಗೆ ಒಂದ್ಸಲಿನೂ ಕರೆಕ್ಟಾಗಿ ಸ್ಕ್ವೀಸ್ ಮಾಡೋಕ್ಕೆ ಬಂದಿಲ್ಲ, ಯಾಕೋ ಗೊತ್ತಿಲ್ಲ. ನೋಡಿ, ಸ್ಕ್ವೀಸ್ ಮಾಡ್ತಿದ್ದೀನಿ, ಅದು ಚೆನ್ನಾಗಿ ಬರೋಲ್ಲ. ಇಷ್ಟೇ. ಸೊ ಅದಕ್ಕೆ ಬೆಸ್ಟು ಹಿಂಗೆ ಇಟ್ಕೊಳ್ಳೋದು, ಹಿಂಗೆ ಹಾಕೊಂಡು ಹಿಂಡೋದು. ಮುಗೀತು. 1 ಅವರ್ ಕ್ಲಾಸ್ ಅಂದ್ಬಿಟ್ಟು 1.5 ಅವರ್ ಮಾಡಿಬಿಟ್ರು. 3:15 ಆಗ್ತಿದೆ ಇವಾಗ. 2 to 3 ಅಂದರು, ಆದರೆ 3:30 ಮಾಡಿಬಿಟ್ರು ಕ್ಲಾಸ್ನ. ನೋ ಪ್ರಾಬ್ಲಮ್. 3 o'clockಕ್ಕೆ ವ್ಲಾಗ್ಸ್ ಎಲ್ಲ ಎಡಿಟ್ ಮಾಡ್ಕೊಳ್ಳೋಣ, ಫ್ರೀಯಾಗಿರುತ್ತೆ ಅಂದ್ಕೊಂಡೆ. ಆದರೆ ಸೊ ಇವಾಗೇನೋ ಕ್ಲಾಸಲ್ಲಿ ಮಧ್ಯದಲ್ಲಿ ಮಮ್ಮಿ ಏನೋ ಮೆಸೇಜ್ ಮಾಡ್ತಿದ್ರು, ಏನೋ ಸ್ವಲ್ಪ ಸ್ಟಾರ್ ಬಜಾರ್ಗೆ ಹೋಗೋದಿದೆ ಕಮ್ ಅಂತ ಹೇಳಿದ್ರು. ಓಕೆ ಅಂದೆ. ಸೊ ಅಲ್ಲಿಗೆ ಬೇರೆ ಹೋಗಬೇಕು. ಇವಾಗ ಟಕ್ಕಂತ ಎಡಿಟಿಂಗ್ ಮುಗಿಸ್ಕೊಂಡು ರೂಬಿನ್ ವಾಕಿಂಗ್ ಕರ್ಕೊಂಡು ಹೋಗಬೇಕು. ರೂಬಿನ ಆಚೆ ವಾಕಿಂಗ್ ಕರ್ಕೊಂಡು ಹೋಗೋಣ ಅಂದರೆ ಬೇಜಾರು. ಯಾಕಂದರೆ 3 to 4 ಅಥವಾ 4:30 ಯೂಶ್ವಲಿ ನಾನು ಕರ್ಕೊಂಡು ಹೋಗೋದು ವಾಕಿಂಗಿಗೆ. ಸೊ ಆ ಟೈಮಲ್ಲಿ ಕರ್ಕೊಂಡು ಹೋದರೆ ಬೆಜ್ಜಾನ್ ಬಿಸಿಲು, ಬೆವ್ರು ಕಿತ್ಕೊಂಬಂದ್ಬಿಡುತ್ತೆ. ಸೊ ಇವಳನ್ನ ಕರ್ಕೊಂಡೋದ್ರು ಇವಳಿಗೂ ಕೂಡ ತುಂಬ ದಾವ್ರ ಥರ ಆಗುತ್ತೆ. ಸೊ ಅಲ್ಲಿ ಕರ್ಕೊಂಡು ಹೋಗೋದು ಬೇಡ ಆ ಟೈಮ್ಗೆ ಅಂದ್ಬಿಟ್ಟು 4:30 ಮೇಲೆ ಅಥವಾ 4:45 ಈ ಟೈಮಲ್ಲಿ ಕರ್ಕೊಂಡು ಹೋದರೆ ಒಂದು 15 ಮಿನಿಟ್ಸ್ 20 ಮಿನಿಟ್ಸ್ ಆರಾಮಾಗಿ ವಾಕ್ ಮಾಡ್ಬೋದು. ಶೇಡ್ ಇರುತ್ತೆ, ಒಂದು ಸ್ವಲ್ಪ ಸೆಕೆ ಅನಿಸುತ್ತೆ. ಬಟ್ 3 o'clockಲ್ಲಿರೋ ಬಿಸಿಲಿಗೂ 4 o'clock ಆದಮೇಲೆ 4:30 ಆದಮೇಲೆ ಇರೋ ಬಿಸಿಲಿಗೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಸೊ ವಾಕಿಂಗ್ ಕರ್ಕೊಂಡು ಹೋಗ್ಬಿಟ್ಟು ಟಕ್ ಅಂತ ಅವನು ವಾಪಸ್ ಬಂದು ಮತ್ತೆ ಹೋಗಬೇಕು. ಮಮ್ಮಿನ ಆಫೀಸಿಂದ ಪಿಕ್ ಮಾಡಿ ಅಲ್ಲಿಂದ ಸ್ಟಾರ್ ಬಜಾರ್ಗೆ ಹೋಗ್ಬಿಟ್ಟು ಶಾಪಿಂಗ್ ಏನೋ ಮಾಡಬೇಕಂತೆ. ಆ ಶಾಪಿಂಗು ಮುಗಿಸ್ಕೊಂಡು ಬರೋಣ. ಸೊ ಆಲ್ಮೋಸ್ಟ್ ಇವಾಗ 5 o'clock ಆಗೋಯ್ತು. ಎಡಿಟಿಂಗ್ ಮಾಡ್ತಾ ಕೂತ್ಕೊಂಡು ನಾನು ಇವಳನ್ನ ವಾಕಿಂಗ್ ಕರ್ಕೊಂಡು ಹೋಗೋದೇ ಮರ್ತೋಯ್ತು. ಅವಾಗಲಿಂದ ಕಿರ್ಚ್ತಾ ಇದ್ದಾಳೆ. ಏನೇ ವಾಕಿಂಗ್ ಹೋಗ್ಬೇಕಾ ನೀನು? ವಾಕಿಂಗ್ ಹೋಗ್ಬೇಕಾ ನೀನು? ಓಕೆ, ಲೆಟ್ಸ್ ಗೋ ಫಾರ್ ಅ ವಾಕ್. ಲೀಶಲ್ಲಿಂದು ಎಲ್ಲಿ ಲೀಶಲ್ಲಿ? ಎಲ್ಲಿ ಲೀಶಲ್ಲಿ ತೋರಿಸ್ಬಾ. ಲೀಶಲ್ಲಿ ಲೀಶಲ್ಲೋ
ಎಲ್ಲ ಕೆಲಸನೂ ಮುಗೀತು ಇವತ್ತು. ಇನ್ನೇನಿದ್ರು ಹೋಗ್ಬಿಟ್ಟು ಊಟ ಮಾಡೋದು, ಪಾಚ್ಕೊಳ್ಳೋದಷ್ಟೇ ಬಾಕಿ. ಅಮ್ಮ ಏನೋ ಸಾಮಾನು ತೊಗೊಳ್ಳೋದಿತ್ತು, ಆ ಸಾಮಾನು ತೊಗೊಂಬಂದಾಯಿತು, ಅವರು ಕೊಟ್ಟಾಯಿತು. ಇನ್ನು ಫುಲ್ಲು ಫ್ರೀ ನಾನು. ಸೊ ಸದ್ಯಕ್ಕೆ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮರೀದೆ ಆ ಬೆಲ್ಲೈಕನ್ನ ಕೂಡ ಪ್ರೆಸ್ ಮಾಡಿ. ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ಹಾಕಿದ ತಕ್ಷಣ ನೋಟಿಫೈ ಆಗುತ್ತೆ. ಸೊ ಮತ್ತೆ ನೆಕ್ಸ್ಟ್ ವೀಡಿಯೋ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು, ಟಾಟಾ, ಬಾಯ್ ಬಾಯ್.